ದುರ್ಯೋಧನ ಅಂತ ಹೇಳ್ತಿಲ್ಲ, ಏಕೆ ಬಂದಿರುವೆ ಮಗು ಅಂದಾಗ ನಾನು ಪಾಂಡವರ ಜೊತೆ ಹೋರಾಟ ಮಾಡಬೇಕು ತಾತ ಅಂತ ಹೇಳಿ ನೀನು. ನಾನು ಹೇಳಿದ್ಮೇಲೆ ಡೈರೆಕ್ಟ್ ನಿನ್ನ ಡೈಲಾಗ. ಓಕೆ, ನಮಸ್ಕಾರ. 10ನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವ ರನ್ನ ಮಹಾಕವಿ ಬರೆದಿರುವಂಥ ಚಲಮನೆ ಮೆರೆವಂ. ಈ ಚಲಮನೆ ಮೆರೆವಂ ಪದ್ಯದಲ್ಲಿ ದುರ್ಯೋಧನ ಯುದ್ಧದಲ್ಲಿ ತನ್ನೆಲ್ಲ ಸಹೋದರನನ್ನು ಕಳ್ಕೊಂಡ ಮೇಲೆ ಕೊನೆಗೆ ಏನು ಮಾಡ್ತಾನಪ್ಪ ಅಂತಂದರೆ, ಪಾಂಡವರನ್ನು ಕೊನೆಗೂ ನಾ ಬಿಡೋದಿಲ್ಲ, ನಾವು ಒಬ್ಬನೇ ಆಗಲಿ ಹೋರಾಟವನ್ನು ಮಾಡಿ ಆ ಪಾಂಡವರನ್ನು ಕೊಂದೇ ತಿರ್ತೀನಿ ಅಂತೇಳಿ ಹಠವನ್ನು ಛಲವನ್ನು ತೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ದುರ್ಯೋಧನನ ತಂದೆ ತಾಯಿ ಹೇಳ್ತಾರೆ, ನೀನು ಯುದ್ಧ ಮಾಡುವುದನ್ನು ಬೇಡ, ಒಂದು ವೇಳೆ ನೀ ಯುದ್ಧವನ್ನು ಮಾಡಲೇಬೇಕಪ್ಪ ಅಂತಂದು ಹೇಳಿದರೆ ರಣರಂಗದಲ್ಲಿ ಶರಶಯದ ಮೇಲೆ ನಿಮ್ಮ ತಾತ ಭೀಷ್ಮಾಚಾರ್ಯರು ಮಲಗಿದ್ದಾರೆ, ಹೋಗಿ ಅಲ್ಲಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬಾ ಅಂತಂದು ಹೇಳ್ತಾರೆ. ಆ ಸಂದರ್ಭದಲ್ಲಿ ದುರ್ಯೋಧನ ರಣರಂಗದಲ್ಲಿ ಶರಶಯದ ಮೇಲೆ ಮಲಗಿದ್ದ ತನ್ನ ತಾತ ಭೀಷ್ಮಾಚಾರ್ಯರ ಒಂದು ಸಲಹೆಯನ್ನು ಪಡೆಯುವುದಕ್ಕೋಸ್ಕರ ಇಲ್ಲಿ ಬಂದು ಕೇಳ್ತಾನೆ. ಯಾವ ರೀತಿಯಾಗಿ ದುರ್ಯೋಧನ ಇಲ್ಲಿ ಭೀಷ್ಮರ ಹತ್ರ ಸಲಹೆಯನ್ನು ಪಡಿತಾನೆ ಎಂಬುದನ್ನು ಈ ಪದ್ಯದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ತಾತ. ನಮಸ್ಕಾರಪ್ಪ, ನಮಸ್ಕಾರ. ಯಾರು? ನಾನು ದುರ್ಯೋಧನ ತಾತ. ದುರ್ಯೋಧನ? ಹೋ ಮೊಮ್ಮಗನೇ, ಏಕೆ ಇಲ್ಲಿವರೆಗೆ ನೀನು ಬಂದಿರುವೆ? ನಾನು ಪಾಂಡವರೊಂದಿಗೆ ಹೋರಾಡಲು ಬಂದಿದ್ದೇನೆ ಅಜ್ಜ. ಪಾಂಡವರ ಜೊತೆ ನೀನು ಹೋರಾಡುವೆಯಾ? ನೋಡು ಮೊಮ್ಮಗನೇ, ನಿನಗೊಂದು ವಿಷಯವನ್ನು ಹೇಳುತ್ತೇನೆ ಕೇಳು. ಇಲ್ಲಿಯವರೆಗೆ ಪಾಂಡವರ ಜೊತೆ ಹೋರಾಡಿ ನಿನ್ನೆಲ್ಲ ಅಣ್ಣ ತಮ್ಮಂದಿರನ್ನು ಕಳ್ಕೊಂಡಿದೆಯಾ. ಈಗ ನಿನ್ನ ಪ್ರಾಣ ಮಾತ್ರ ಉಳಿದಿದೆ. ಇನ್ನು ಮೇಲೆ ನೀನು ಅವರ ಜೊತೆ ಹೋರಾಡುವುದು ಸರಿಯಲ್ಲ. ನೀನು ಒಪ್ಪುವುದಾದರೆ ಮೊದಲಿನ ಥರ ನಿನ್ನ ಆ ಪಾಂಡವರನ್ನು ಒಪ್ಪಿಸಿ ಮೊದಲಿನ ಥರ ಇರುವ ಹಾಗೆ ಮಾಡ್ತೀನಿ. ದಯವಿಟ್ಟು ನೀನು ಇನ್ನು ಮುಂದೆ ಹೋರಾಟವನ್ನು ಮಾಡೋದು ಬೇಡಪ್ಪ. ಅವ್ರ ಜೊತೆ ಸಂತೋಷವಾಗಿ ಖುಷಿಯಿಂದ ನೀನು ಇರೋದು ಒಳ್ಳೆಯದಂತ ನನ್ನ ಅನಿಸಿಕೆ. ದಯವಿಟ್ಟು ಹೋರಾಟವನ್ನು ಮಾಡೋದು ಬೇಡ. ಅಜ್ಜ, ನಾನು ನಮಸ್ಕರಿಸಿ ಹೋಗಲೆಂದು ಈ ಕಾರಣದಿಂದ ಬಂದಿದ್ದೇನೆ ಹೊರತು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವುದಕ್ಕಲ್ಲ. ಇಂದಿನ ಒಂದು ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿರಿ ಅಜ್ಜ? ಅಜ್ಜ, ನಾನು ಹೋರಾಡುತ್ತಿದ್ದು ನೆಲಕ್ಕೋಸ್ಕರ ಹೋರಾಡುವನೆಂದು ತಿಳಿದಿರಾ? ಇಲ್ಲ, ಛಲಕ್ಕೋಸ್ಕರ ಹೋರಾಡುವನೆ.